ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಗಿರೀಶ್ ಅಂತ. ಗಿರೀಶ್ ಅವರೇ, ಈಗ ನೀವು ಪ್ರೀತಿ ಮಾತು ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ಮಾತಾಡ್ತಿದ್ದೀರಿ. ಹೌದಾ? ಹೌದು ಹೌದು. ನೀವು ಕಾರ್ಯಕ್ರಮ ನೋಡ್ತಾ ಇಲ್ವಾ? ನೋಡ್ತಾ ಇದ್ದೀವಿ, ಅದಕ್ಕೆ ಕಾಲ್ ಕನೆಕ್ಟ್ ವೆಲ್. ಎಲ್ಲಿಂದ ಫೋನ್ ಮಾಡ್ತಿರೋದು ಗಿರೀಶ್ ಅವರೇ? ನಾನು ಮೈಸೂರು. ಏನು ಮಾಡ್ಕೊಂಡಿರೋದು ಸರ್? ನನ್ನ ವೃತ್ತಿಯಲ್ಲಿ ಇದು ಟಿಂಬರ್ ಕೆಲಸಕ್ಕೆ ಹೋಗ್ತಾ ಇರೋದು. ಟಿಂಬರ್? ಓಕೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ನಾನು ಸುಮಾರು ಒಂದು 7 ಇಯರ್ ಆಯಿತು ಸರ್. 7 ವರ್ಷ. ಕಾರ್ಯಕ್ರಮ ಯಾವಾಗಲಿಂದ ಕೇಳ್ತಿದ್ದೀರಿ? ನಾನು ಸುಮಾರು ಒಂದು ಜನವರಿಯಿಂದ ಕೇಳ್ತಾ ಇದ್ದೀನಿ. ಚೆನ್ನಾಗಿ ನಡೆಸ್ಕೊಡ್ತಾ ಇರ್ತೀರಾ, ಎಲ್ಲರಿಗೂ ಸಾಂತ್ವನ ಹೇಳೋದಿಲ್ಲಿ ಚೆನ್ನಾಗಿ ಹೇಳ್ತಾ ಇರ್ತೀರಾ, ನನಗೆ ಅದಕ್ಕೆ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಳಿ ಸರ್, ಯಾವ ಮಾತನ್ನು ಹಂಚ್ಕೊಳ್ಬೇಕು? ಸರ್ ಹೇಳಿ. ಏನಂದ್ರೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಸ್ವಲ್ಪ ಜೋರಾಗಿ ಹೇಳಿ. ನಾನು ಅನ್ಮ್ಯಾರಿಡ್, ಮದುವೆ ಆಗಿಲ್ಲ ಇನ್ನ. ಏಜ್ ಬಂದು 29. 29 ವರ್ಷ, ಮದುವೆ ಆಗಿಲ್ಲ? ಆಗಿಲ್ಲ. ಓಕೆ. ಅದು ಬಂದ್ಬಿಟ್ಟು ಒಂದು ಮದುವೆ ಆಗಿರೋ ಹೆಂಗ್ಸು ಇಷ್ಟಪಡ್ತಾವ್ರೆ. ಓಕೆ. ಆ ಥರ ಇನ್ನು ಯಾವ ಥರ ಅದು ಸರಿನಾ ತಪ್ಪ, ಎಲ್ಲ ಥರ ಲೈಕ್ ಮಾಡ್ತಾವ್ರೆ. ಮತ್ತು ಇನ್ನೊಂದು ನೇರವಾಗಿ ನಮ್ಮ ಗಂಡ ಸರಿಯಾಗಿ ನೋಡ್ಕೋತಾ ಇಲ್ಲ, ಕೋಆಪ್ರೇಟ್ ಮಾಡ್ತಾ ಇಲ್ಲ. ಕೋಆಪ್ರೇಟ್ ಅಂದರೆ ಆ ಥರ ರೀತಿಲಿ ಆ ಥರ ಹೇಳ್ತಾವ್ರೆ. ನನಗೆ ಅನಿಸಿದ್ದು, ಮನೆಯಲ್ಲಿ ಜೆಂಟ್ಸ್ ತಪ್ಪಾಗಿರ್ತಾರ, ಲೇಡೀಸ್ ತಪ್ಪಾಗಿರ್ತಾರ ಅಂತ ನನಗೆ ನಿಮ್ಮ ಪ್ರೋಗ್ರಾಮ್ ನೋಡಿ ಸುಮಾರು ಕೇಳಿ ನನಗೆ ಮೈಂಡಲ್ಲಿ ಒಂಥರ ಯಾರು ತಪ್ಪು ಯಾರು ಸರಿ, ಏನಕ್ಕೆ ಈ ಥರ ಅಂತ ಒಂದು ಕೇಳೋಕ್ಕೆ ಫೋನ್ ಮಾಡಿದೆ ಸರ್. ಓಕೆ. ಈಗ ಯಾವ ಹೆಣ್ಣು ನಿಮ್ಮ ವಿಚಾರದಲ್ಲಿ ವ್ಯಾಮೋಹಕ್ಕೆ ಒಳಗಾಗಿದ್ದಾಳೆ, ಆಕೆಯ ಆ ವರ್ತನೆಗೆ ಏನು ಕಾರಣ ಅಂತ ನಿಮ್ಗನ್ಸುತ್ತೆ? ವರ್ತನೆಗೆ, ನಡವಳಿಕೆ ಅಂದರೆ ಆಕೆಯ ಗಂಡ ಆಕೆ ಜೊತೆ ಸರಿಯಾಗಿ ಇಲ್ಲ ಅನ್ನೋದಾ? ಹೌದು. ಓಕೆ. ಅವರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಈ ಕಡೆ ಅದೇ ಈ ತರ ಇದಕ್ಕೆ ಇಷ್ಟಪಡ್ತಾ ಇದ್ರೆ ಅದು ಮುಂದಕ್ಕೆ ನಮ್ಗೆ ಸರಿ ಕಾಣಿಸ್ತದೆ. ನಮ್ಮ ಮದ್ವೆ ಫ್ಯೂಚರ್ಗೆ ನನ್ ಬೇಡ ಅಂತ ಒಂದ್ ಮನ್ಸು. ಇನ್ನೊಂದು ಅವರು ನಾನೇನೇ ಆದ್ರೂ ಬಿಡಲ್ಲ ಅಂತ ಕೂತವ್ರೆ. ಏನೇ ಆದ್ರೂ ಬಿಡಲ್ಲ ಅಂದ್ರೆ ಯಾವ ತರ? ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ, ಫ್ಯೂಚರ್ ಅಲ್ಲಿ ನಿಮ್ ಜೊತೆ ಇರ್ತೀನಿ, ಆ ತರ ಹೇಳ್ತಾ ಇದಾರೆ. ಮಕ್ಕಳಿದಾವ ಆಕೆಗೆ? ಇದೆ, ಒಂದ್ ಮಗು ಇದೆ, ಗಂಡ್ ಮಗು, 15 ವರ್ಷ. ಅವ್ರ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಅವ್ರ ಮದುವೆಯಾಗಿ 19 ಇಯರ್ಸ್ ಆಯ್ತು. 19 ವರ್ಷ. ಅದೇನ್ ಯಾವ ತರ ಸುಮಾರು. ಸರಿ, ಈಗ ನಾನೊಂದು ವಿಚಾರ ಹೇಳ್ತೀನಿ, ಇದಾದ ಮೇಲೆ ನೀನೇ ನಿರ್ಧಾರ ಮಾಡು. ಒಂದು ತೀರಾ ಮೂಲಭೂತ ವಿಚಾರ ತಗೊಂಡ್ರೆ, ಬೇರೆ ಪರಸ್ತ್ರೀ ಒಬ್ಬಳು ಅವರ ಬೇರೆ ಯಾವುದೋ ಕಾರಣವನ್ನು ಕೊಟ್ಟು ಅವರ ಗಂಡನಿಗೆ ಗೊತ್ತಿಲ್ಲದ ಹಾಗೆ ನನ್ನನ್ನು ವ್ಯಾಮೋಹಿಸ್ತಾ ಇದ್ದಾಳೆ. ಮತ್ತು ಅದನ್ನು ತಪ್ಪು ಅಂತ ಪರಿಗಣಿಸೋದಕ್ಕೆ ನಾನೆಲ್ಲೋ ಶಾಲೆಯಲ್ಲಿ ಹೋಗಿ ಕಲಿಬೇಕಾಗಿಲ್ಲ. ನಿಮ್ಮ ತಾಯಿ ಒಂದು ಮಾತು ಕೇಳಿ ನೋಡಪ್ಪ. ನಾನು ಈ ಮೂಲಭೂತ ವಿಚಾರವನ್ನು ಎತ್ತುಕೊಳ್ತೀನಿ. ಅದು ಸರಿನೋ ತಪ್ಪು ಅಂತ ನಿರ್ಧಾರ ಮಾಡುವಂಥದ್ದು ವಿಚಾರ ಅಲ್ವೇ ಅಲ್ಲ. ಒಂದು ಕೆಲಸ ಮಾಡು, ನಿನ್ನ ಮನೆಗೆ ಒಂದು ಯಾವುದಾದ್ರೂ ಒಂದು ಬೆಲೆ ಬಾಳುವ ವಸ್ತುವನ್ನು ತಗೊಂಡು ಬಂದಿದ್ದೀಯಾ ಅಂತ ಭಾವಿಸೋಣ ತಂದೆ. ಒಂದು ಟಿ ವಿ ಅಂತ ಅಂದುಕೊಳ್ಳೋಣ, ಒಂದು ಫ್ಯಾನು, ಫ್ರಿಡ್ಜು ಅಥವಾ ಯಾವುದೋ ಒಂದು ಪ್ರಾಣಿ ಇರ್ಬೋದು. ಶುರುವಿನಲ್ಲಿ ತಂದು ಒಪ್ಪಿಗೆಯಿಂದಲೇ ತಂದೆ, ಎಲ್ಲವೂ ಸರಿ ಇತ್ತು. 19 ವರ್ಷ ಅದನ್ನು ಬಳಸಿದೆ. ಆ್ಯಂಡ್ 19 ವರ್ಷದಲ್ಲಿ ಏನೋ ಒಂದು ಚಿಕ್ಕ ಪ್ರಾಬ್ಲಮ್ ಕಂಡು ಬಂತು ಅಂತ ಅಂದುಕೊಳ್ಳೋಣ.
ಈಗ ನಾನು 19 ವರ್ಷ ಅದನ್ನು ಅನುಭವಿಸಿ ಆನಂತರ ಏನೋ ಚಿಕ್ಕದೇನೋ ಪ್ರಾಬ್ಲಮ್ ಆಯಿತು ಅಂತ ಮತ್ತೆ ನಾನು ಯಾರಿಂದ ತಂದನಲ್ಲ ತಗೊಳ್ಳಿ ಇದು ನನಗೆ ಬೇಡ ಇದು ಯಾಕೋ ಸರಿ ಇಲ್ಲ ಅಂತ ನಾನು 19 ವರ್ಷ ಆದಮೇಲೆ ಕೊಡೋದಕ್ಕಿಂತ ಶುರುವಿನಲ್ಲಿ ತಂದ 1-2 ದಿನದಲ್ಲಿ ವಾಪಸ್ ಕೊಡೋದಕ್ಕೂ 19 ವರ್ಷ ಆದಮೇಲೆ ಕೊಡೋದಕ್ಕೂ ಒಂದು ವ್ಯತ್ಯಾಸ ಇದೆ ಅಲ್ವಾ? ಅಂದರೆ ನಾನು ಅದನ್ನು ಬಳಸಿ ಇನ್ನು ಇದು ಯಾಕೋ ಪ್ರಯೋಜನ ಇಲ್ಲ ಅಂದ ಮೇಲೆ ಸಾಕಾಗಿ ಅಥವಾ ಬಳಸಿ ಆದಮೇಲೆ ಕೊಡುವುದಿದೆಯಲ್ಲ, ಇದನ್ನು ಮನುಷ್ಯತ್ವ ಅಥವಾ ಧರ್ಮ ಅಂತ ಕರೆಯೋದಿಲ್ಲ. ಆ್ಯಂಡ್ ಇವತ್ತು ಆ ಹೆಣ್ಣು ಇಂಥದ್ದೇನೋ ಒಂದು ವಿಚಾರ ಇದ್ದಾಗ ಆಕೆ ಮದುವೆಯಾದ ಶುರುವಿನಲ್ಲಿ ಇಲ್ಲ ನನಗೆ ಈತನ ಜೊತೆ ಬದುಕೋಕೆ ಆಗಲ್ಲ ಅಂತ ಹೇಳಿ ಶುರುವಿನಲ್ಲಿ ಒಂದು ನಿರ್ಧಾರ ತಗೊಂಡಿದ್ರೆ ಸರಿನಪ್ಪ, ಈಗ ಯಾರ ಜೊತೆನೂ ಬಲವಂತವಾಗಿ ಬದುಕೋಕ್ಕಾಗಲ್ಲ ಅಂತ ಹೇಳ್ಬೋದಿತ್ತು. ಬಟ್ 19 ವರ್ಷ ಒಂದು ಸಂಸಾರ ಮಾಡಿ ಆ್ಯಂಡ್ ಒಂದು ಮಕ್ಕಳಿಗೆ ತಾಯಿಯಾಗಿ ಒಂದು ಸಂಸಾರದ ಸಾಗರದಲ್ಲಿ ಒಂದು ನೌಕೆಯನ್ನು ಓಡಿಸೋಳಾಗಿ ಒಬ್ಬ ಯಜಮಾನಿಯಾಗಿ ಈಗ ನಿನ್ನನ್ನು ಆಸೆ ಪಡ್ತಾಳೆ ಅಂದರೆ ಅದು ವ್ಯಾಮೋಹನಪ್ಪ. ಈಗ ನೀನೇ ಯೋಚನೆ ಮಾಡು, ನೀನೊಂದಷ್ಟು ದಿನ ಬಳಸಿ ನಿನ್ನ ಹೆಂಡತಿ ಮುಂದೆ ಬರೋ ಒಂದು ಹೆಂಡತಿ ನೋಡಪ್ಪ, ಕರ್ಮಫಲ ಯಾರನ್ನೂ ಬಿಡೋದಿಲ್ಲ. ನೀನು ಅವ್ರ ಗಂಡಂಗೆ ಮೋಸ ಮಾಡಿದ್ರೆ ನಿನ್ನ ಹೆಂಡತಿ ನಿನಗೆ ಮೋಸ ಮಾಡಲ್ಲ ಅಂತ ಏನು ಹೇಳ್ತಿ? ಇಲ್ಲಿ ನಿನಗೆ ದೇಹ ಗಟ್ಟಿ ಇರ್ಬೋದಪ್ಪ, ಇವತ್ತು ನಿನ್ನ ಕೈಯಲ್ಲಿ ಸ್ವಲ್ಪ ಹಣ ಇರ್ಬೋದು, ಕೈಲೊಂದು ಕೆಲಸ ಇರ್ಬೋದು, ಅವಳು ಬಂದರೆ ನಾನು ಸಾಕ್ತೀನಿ ಅಂತ ಇರ್ಬೋದು. ಆದರೆ ಈ ಹಣ, ದೇಹ ಶಕ್ತಿ, ಈ ಬಲ, ತೋಳ್ಬಲ ಇವೆಲ್ಲದಕ್ಕೂ ಮೀರಿ ಆ ಗಂಡನಿಗೆ ಬಹುಶಃ ಆತನಿಗೆ ಇದು ಗೊತ್ತಾದರೆ ಅದು ಬೇರೆ ವಿಚಾರ. ಗೊತ್ತಿಲ್ಲದೇನೆ ಇಷ್ಟೆಲ್ಲ ನಡೆಸ್ತಾ ಇರೋ ಆ ಹೆಣ್ಣಿಗೆ ಬುದ್ಧಿ ಹೇಳಿದ್ರೆ ನೀನು ದೊಡ್ಡವನಾಗ್ತೀಯ. ಬಹುಶಃ ನಿನ್ನ ಆಸೆಯನ್ನು ಈಡೇರಿಸ್ಕೊಳ್ಳೋದಿಕ್ಕೆ ಆಕೆ ಹೇಳಿದ ಥರನೇ ನೀನು ಅಂತ ಹೋಗ್ಬಿಟ್ರೆ ಮುಂದೊಂದು ದಿವಸ ನಿನ್ನ ಬದುಕು ಹೆಂಗೆ ಆಗ್ಬಿಡುತ್ತೆ ಅಂದರೆ, ನಿನ್ನ ತಂದೆ ತಾಯಿಯು ನಿನಗೊಂದು ಮದುವೆ ಮಾಡಬೇಕು, ಒಂದು ಸೊಸೆ ನೋಡಬೇಕು, ಮೊಮ್ಮಕ್ಕಳು ನೋಡಬೇಕು ಅಂದರೆ ಎಲ್ಲರೂ ಕೂಡ ಒಂದು ಎಂಜಿಲ್ ಎಲೆಯನ್ನು ಯಾರೂ ಇಷ್ಟಪಡಲ್ಲ, ಹೌದಲ್ವಾ? ನಿನಗೆ ಇದು ಸರಿನೋ ತಪ್ಪು ಅಂತ ನಿರ್ಧಾರ ಆಗದೆ ಅಥವಾ ಇದು ಗೊತ್ತಾಗದೇ ಇರೋಷ್ಟು ದಡ್ಡ ನೀನಲ್ಲಪ್ಪ. ನಿನ್ನ ಇಂದ್ರಿಯಗಳನ್ನು ಸ್ವಲ್ಪ ಅದುಮಿಟ್ಕೋ. ಆ್ಯಂಡ್ ಆಕೆ ಹೇಳ್ತಾವಳೆ ಅಂತ ಈಗ ನೀನು ಕುಣಿಯೋಕೆ ಹೋದರೆ 2 ಸಂಸಾರ, ಒಂದು ನಿನ್ನ ಬದುಕು ನೀನು ಹಾಳು ಮಾಡ್ಕೊಳ್ತೀನಿ ನಿನ್ನ ಬುದ್ಧಿಯಿಂದ, ಆ್ಯಂಡ್ ಅವಳ ಬುದ್ಧಿ ಹಂಗಿದೆ ಅಂತ ಗೊತ್ತಾದ ಮೇಲೆ ಬುದ್ಧಿ ಹೇಳಿ ಅವ್ರ ಸಂಸಾರ ಉದ್ಧಾರ ಆಗ್ಲಿಕ್ಕೆ ಕಾರಣ ಆಗಪ್ಪ. ಆ್ಯಂಡ್ ನೀನು ಯೋಚನೆ ಮಾಡು, ನಿನ್ನ ಹೆಂಡತಿ ನಿನಗೆ ನೀನು ಬೇಜಾರಾಗಿ ಇನ್ನೊಬ್ಬನ ಬಳಿ ಹೋಗಿ ನನ್ನ ಗಂಡ ಸರಿಯಾಗಿಲ್ಲ ಹಾಗಾಗಿ ನಿನ್ನ ಜೊತೆ ನಾನು ಇರ್ತೀನಿ ಅಂತ ಹೇಳಿದಾಗ ಅದು ನಿನಗೆ ಗೊತ್ತಾದರೆ ನೀನೊಬ್ಬ ಗಂಡಸಾಗಿ ನಿನಗೆ ರೋಷ ಬರುತ್ತೋ ಇಲ್ವೋ? ರೋಷ ಬರುತ್ತೆ. ಮತ್ತೆ ಅವ್ರು ಹೇಳೋ ಪ್ರಕಾರ ನಾನ್ ನೋಡ್ದಂಗೆ ಸರಿಯಾಗಿ ನೋಡ್ಕತ್ತಲ್ಲ ಅನ್ನೋದ್ಕಿಂತ ಅವರು ಇನ್ನೊಬ್ರು ಸಂಬಂಧ ಇದೆ ಅವ್ರ ಹಸ್ಬೆಂಡ್. ನೋಡಪ್ಪ, ಅವರವ್ರ ವಿಚಾರ ಸಾವಿರ ಇರಲಿ. ಆತ ಹಂಗಿದ್ದಾನೆ ಎಂದಾಗ ಒಳ್ಳೆ ರೀತಿಯಲ್ಲಿ ಈಗ ಆಕೆ ಆತನಿಗೆ ಹೆಂಡತಿ ಮಾತ್ರ ಅಲ್ಲ, ಆ ಮಕ್ಕಳಿಗೆ ತಾಯಿ ಕೂಡ, ಹೌದಲ್ವಾ? ಹೌದು. ಆಕೆ ಅಂತ ಕೆಟ್ಟವನಿಂದ ದೂರ ಆಗಬೇಕಂದ್ರೆ 1000 ದಾರಿ ಇದ್ದಾವಪ್ಪ. ಯಾಕಂದರೆ ತಾನು ಒಂದು ಮಗುವಿನ ತಾಯಿ ಅಂತ ಯೋಚನೆ ಮಾಡದೆ ಹೋದರೆ, ನಾನು ಇನ್ನೊಬ್ಬನಿಗೆ ಹೆಂಡತಿ ಆಗಬೇಕು ಅನ್ನೋದೇ ದೊಡ್ಡದಾದರೆ ಆಕೆ ಮುಂದೆ ಹೆಂಡತಿನೂ ಆಗಲ್ಲ, ಒಳ್ಳೆ ತಾಯಿನೂ ಆಗಲ್ಲ, ನಿನ್ನ ಬದುಕು ಉದ್ಧಾರನೂ ಆಗಲ್ಲ. ಆ್ಯಂಡ್ ಇಲ್ಲಿ ಆಕೆಯ ದುಃಖವನ್ನು ಕೇಳಬೇಡ ಅಥವಾ ಆಕೆಯ ಗಂಡ ಅದನ್ನು ಹೊಡೆದು ಸಾಯಿಸಲಿ ಅಂತ ನಾನು ಹಂಗೆ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಆಕೆಗೆ ಆಯ್ದುಕೊಳ್ಳೋದಕ್ಕೆ ಯೋಗ್ಯವಾದ ದಾರಿ ಬೇರೆ ಇದ್ದಾವೆ. ಯಾಕಂದರೆ ನಿನ್ನನ್ನು ಮುಂದೆ ನಾನು ನಿನ್ನ ಜೊತೆ ಇರ್ತೀನಿ ಅಂದರೆ ಏನರ್ಥನಪ್ಪ ಅದು? ಆ್ಯಂಡ್ ಒಂದು ಮನೆಯ ಸೊಸೆ ಆ್ಯಂಡ್ ಆಕೆಯ ಗಂಡ 19 ವರ್ಷ ಆದಮೇಲೆ ಯೋಚನೆ ಮಾಡು, ಒಂದು ಸಂಸಾರದಲ್ಲಿ ಮಕ್ಕಳಾಗಿ ಒಂದಷ್ಟು ವರ್ಷ ಕಳೆದಾದ ಮೇಲೆ ಈ ಕಡೆ ಬರಲಿಕ್ಕೂ ಆಗಲ್ಲ ಇರಲಿಕ್ಕೂ ಆಗಲ್ಲ ಅನ್ನೋ ಪರಿಸ್ಥಿತಿಗೆ ಹೆಣ್ಣು ಸಿಗಾಕೊಳ್ತಾಳೆ. ಆಗ ಅವಳಿಗಿರೋ ದೊಡ್ಡ ಜವಾಬ್ದಾರಿ ಏನು ಗೊತ್ತೇನು? ಇಂಥ ಕುಡುಕ ಗಂಡ ಹಾಳಾಗೋದ್ರೂ ಆ ಮನೆಯ ದೀಪವನ್ನು ಬೆಳಗಿ ಆ ಮಕ್ಕಳಿಗೆ ಮುಂದಿನ ದಾರಿ ತೋರಿಸಬೇಕಾಗಿರೋ ಒಬ್ಬ ಗುರು ಅಲ್ವಾ ಆಕೆ? ಅದರ ನಡುವೆ ಇಂಥದ್ದೇನೋ ಮೋಹಗಳು ಎಲ್ರಿಗೂ ಬರ್ತವಪ್ಪ. ನೋಡು, ಒಂದು ಮಾತು ಹೇಳ್ತೀನಿ, ಇದು ಪ್ರಕೃತಿ ಸಹಜ. ಎಂಥ ಪತಿವ್ರತೆ ಅಂತ ಒಂದು ಹೆಣ್ಣಿಗೂ ಒಮ್ಮೊಮ್ಮೆ ಅನಿಸಿರುತ್ತೆ. ಆದರೆ ಯಾಕೆ ಪತಿವ್ರತೆ ಆದ್ಲು ಅಂದರೆ ಅಂತಹ ಮೋಹಗಳು ಮುಂದೆ ನನ್ನ ಬದುಕನ್ನಷ್ಟೇ ಅಲ್ಲ, ನನ್ನ ಮಕ್ಕಳ ಬದುಕಿಗೂ ಅದು ಮುಳ್ಳಾಗುತ್ತೆ. ನನ್ನ ಒಂದು ಕ್ಷಣದ ಸುಖಕ್ಕೋಸ್ಕರ ನಾನು ಆ ಹಾದಿ ತುಳಿಬಾರ್ದು ಅಂತ ಅಂದ್ಕೊಂಡ್ಲು, ನಿಗ್ರಹ ಮಾಡಿಕೊಂಡ್ಲು. ಆಗ ಅವಳು ಪತಿವ್ರತೆ ಆದ್ಲು. ಪತಿವ್ರತೆಗೆ ಏನು ಕೆಟ್ಟ ಯೋಚನೆ ಬಂದಿರಲ್ಲ ಅಂತ ಅಲ್ಲ, ಬಟ್ ಅದಕ್ಕೆ ಬಂದ ತಕ್ಷಣ ಅವಳು ಅದನ್ನ ಕಂಟ್ರೋಲ್ ಮಾಡಿರ್ತಾಳೆ. ಯೋಚನೆ ಮಾಡು, ನಿನ್ನ ತಂದೆ ತಾಯಿಗೆ ಅಂತ ಯೋಚನೆ ಬಂದಿರಲ್ವಾ? ಬಂದಿರುತ್ತೆ, ಬಟ್ ನಿಮ್ಮನ್ನು ಸಾಕಬೇಕು, ಮತ್ತೆ ಅದು ಧರ್ಮ ಅಲ್ಲ, ಮತ್ತೆ ಮುಂದೆ ಅದು ರಕ್ತಪಾತಕ್ಕೆ ಮಾಡಿಕೊಡುತ್ತೆ ಅಂತ ಅವ್ರಿಗೂ ಗೊತ್ತಲ್ವಾ?
ನೋಡಿ ಸರ್, ಶ್ರೀರಾಮನಿಗೂ ಕೃಷ್ಣನಿಗೂ ಅಥವಾ ಎಲ್ಲ ಮಹಾತ್ಮರಿಗೂ ಇಂಥದ್ದೇನು ಕೆಟ್ಟದ್ದು ಬಂದಿಲ್ಲ ಅಂತ ಇಲ್ಲ. ಬಟ್ ಅವರು ಫಿಲ್ಟರ್ ಮಾಡಿದ್ರು ಯಾವುದು ತಗೊಳ್ಬೇಕು ಯಾವುದು ತಗೊಳ್ಬಾರ್ದು ಅಂತ. ಹೌದು. ಯಾಕಂದ್ರೆ ಒಳ್ಳೇದು ಆಯ್ಕೆ ಮಾಡ್ತಾವನೆ ಅಂದ್ರೆ ಅವನಿಗೆ ಕೆಟ್ಟದ್ದು ಗೊತ್ತಿರಬೇಕು ಅಂತಲೇ ಅರ್ಥ ಅಲ್ವಾ. ಹಾಗಾಗಿ ನಾನಿದನ್ನು ತುಂಬ ಸ್ಪಷ್ಟವಾಗಿ ನಿಮಗೆ ಬಿಡಿಸಿ ಹೇಳ್ತಾ ಇರೋದಿಷ್ಟೇ. ಆ ಹೆಣ್ಣು ಏನು ಹೇಳ್ತಿದ್ದಾಳೆ, ಬಹುಶಃ ಆಕೆಗೆ ಏನು ನೋವಾಗ್ತಿರ್ಬೋದು, ಆಕೆಗೆ ಯಾವುದೋ ಒಂದು ರೀತಿಯ ತೃಪ್ತಿ ಸಿಗದೇ ಇರಬಹುದು, ಅಥವಾ ಆಕೆಗೆ ಪ್ರೀತಿ ಸಿಗದೇ ಇರಬಹುದು. ಆಕೆ ಮತ್ತದೇ ಗಂಡನ ಪ್ರೀತಿಯನ್ನು ಹುಡ್ಕೊಂಡು ಹೋಗೋ ವಯಸ್ಸಲ್ಲಿ ಆಕೆ ಇಲ್ಲ, ತನ್ನ ಮಕ್ಕಳಿಗೆ ತಾಯಿಯಾಗುವ ವಯಸ್ಸು. ಆ್ಯಂಡ್ ಇನ್ಫ್ಯಾಕ್ಟ್ ಪ್ರೀತಿಯಿಂದ ಮಾತಾಡಬೇಡ ಅಂತ ನಾನು ಹೇಳಲ್ಲಪ್ಪ, ಜಗತ್ತೇನಾದರೂ ಅನ್ಲಿ, ಆದರೆ ನಿನ್ನೊಳಗಿನ ವಿಚಾರಗಳು ಉದ್ದೇಶಗಳು ಶುದ್ಧವಾಗಿರಲಿ. ಒಂದು ರೀತಿಯಲ್ಲಿ ಈಗ ಆಕೆ ಅಬಲೆ, ಹೌದಲ್ವ? ಅವಳಿಗೆ ನೀನೊಂದು ಎರಡು ಮಾತು ಹೇಳಿ ಆಕೆ ಮೈ ಮೇಲೆ ಬೀಳೋಕೆ ಬಂದರೂ ಕೂಡ ನಿನ್ನ ತಂದೆ ತಾಯಿ ಕಳಿಸಿರೋ ಸಂಸ್ಕಾರ ಎಲ್ಲಿ ಹೋಗಬೇಕು? ಯಾಕಂದರೆ ಈ ಜಗತ್ತಲ್ಲಿ ಈಗ ನೋಡಪ್ಪ, ನೀನು ದಾರಿಲಿ ಹೋಗ್ತಾ ಇದೆಯಾ, ಸಡನ್ನಾಗಿ ಮಳೆ ಬಂತು, ಸಡನ್ನಾಗಿ ಏನೋ ದಾರಿಲಿ ಮುಳ್ಳು ಸಿಕ್ತು ಅಥವಾ ಟೈರ್ ಪಂಚರ್ ಆಯಿತು, ಬೈಕೊಂಡು ಕೂತ್ಕೊಳ್ಳೋದಕ್ಕಿಂತ ನಾನು ಅದರಿಂದ ಪಾರಾಗಲಿಕ್ಕೆ ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ, ಭಗವಂತ ಅಷ್ಟು ಶಕ್ತಿ ಕೊಟ್ಟಿದ್ದಾನಲ್ವಾ. ಮುಂದೊಂದು ದಿವಸ ಸರ್ ಅವಳು ಬಂದ್ಲು ಸರ್, ಅದಕ್ಕೆ ನಾನು ಓದೆ ಸರ್. ಅರೆ ಅದಕ್ಕೇನು ಅರ್ಥನೇ ಇಲ್ಲಪ್ಪ. ನೀನು ಓದೋ ಅವಳು ಬಂದೋ ಒಟ್ಟಿನಾಗ ಜನ ಒಗೆಯೋದು ನಿಮ್ಮನ್ನೇ. ನಿನ್ನ ಕಾರಣ ಕೇಳ್ಕೊಂಡು ಕೂತ್ಕೊಳ್ಳಿಕ್ಕೆ ಇಲ್ಲಿ ಯಾರಿಗೂ ತಯಾರಿಲ್ಲ. ಹಾಗಾಗಿ ಇದು ನಾನು ಈಗ ಇದನ್ನು ಮುಂದುವರಿಸೋದಾ ಅಥವಾ ಹೆಂಗೆ ಅಂತ ಅದರಲ್ಲಿ ಎರಡು ಮಾತೇ ಇಲ್ಲಪ್ಪ. ಇದು ತಪ್ಪು. ಯಾವ ಕಾರಣಕ್ಕೆ ಅಂದರೆ, ಒಂದು, ಆಕೆಯ ಮನೆಯಲ್ಲಿ ಒಳ ಜಗಳಗಳು ಗಂಡ ಹೆಂಡತಿ ನಡುವೆ 1000 ಇರಲಿ, ಒಂದು ಹಂತದಲ್ಲಿ ಅವರಿಬ್ಬರು ಒಂದಾದರೆ ಕೊನೆಗೆ ಬೀದಿ ಬರೋದು ನೀನೇ. ನನ್ನ ಹೆಂಡತಿ ನನ್ನ ಗಂಡ ನಾನು ಹೆಂಗಾದ್ರೂ ಮಾಡ್ಕೊಳ್ತೀವಿ, ನೀನು ಯಾಕೆ ಬರಬೇಕಿತ್ತು ಅಂದರೆ ಏನು ಮಾಡ್ತೀಯ? ಕಡೆಗೆ ನಿನ್ನ ತಂದೆ ತಾಯಿ ಯಾರು ಗತಿ? ಹೌದು, ಖಂಡಿತ ಅದು ಆಗದ್ದು ಖಂಡಿತ 100% ಖಚಿತ. ಸರ್ ನಾನು ಹೇಳೋದು, ಈ ರಾತ್ರಿ ನಿಮ್ಗೆ ಅನ್ನಿಸ್ಬೋದು, ಬಿಡು ಈ ಥರದವ್ರು ತುಂಬ ಜನ ಬದುಕ್ತವ್ರಲ್ಲ, ಗೊತ್ತಿಲ್ದಂಗೆ ಸಂಬಂಧಗಳನ್ನ ಇಟ್ಕೊಂಡು ನಾನು ಬದುಕೋಣ ಬಿಡು, ಮುಂದೆ ಹೆಂಡತಿ ಬಂದಾಗ ಅವಳ ಪಾಡಿಗೆ ಅವಳನ್ನ ಬಿಡೋಣ, ನನ್ನ ಪಾಡಿಗೆ ನಾನು ಇರೋಣ ಅಂತ. ಬಟ್ ನೀವು ಅಂದ್ಕೊಳ್ಳಿ, ಸುಮ್ಮನೆ ಸಮ್ಮತಿ ಸೂಚಿಸಿದರು ಅಂದರೆ ಅಕ್ರಮ ಸಂಬಂಧಗಳಿಗೆ ಸಮ್ಮತಿ ಸೂಚಿಸಿದರೂ ಕೂಡ ಅದು ಮುಂದೆ ದೊಡ್ಡ ದುರಂತ ಮಾಡುತ್ತಂತೆ. ಯಾಕೆ ಗೊತ್ತೇನು? ನೀನು ಸಮ್ಮತಿ ಸೂಚಿಸಿದ ಅದೊಂದು ಮೆಸೇಜನ್ನು, ಯಾವುದೋ ಒಂದು ವಿಚಾರವನ್ನು ಆಕೆ ಇಟ್ಕೊಂಡು ಇವು ನಿಂಗೆ ಹೇಳಿದ್ದ ಅಂತ ನಿಂತ್ಕೊಂಡ್ಬಿಟ್ರೆ ಕಡೆಗೆ ನಿನ್ನ ಸಂಸಾರನೂ ಹಾಳು. ಅಂದರೆ ಅಕ್ರಮ ಸಂಬಂಧಗಳಿಗೆ ಸರಿ ಆಯಿತು ನೋಡೋಣ ಅನ್ನೋದು ತಪ್ಪೇ ಅಂತೆ. ಅದೆಂಥದ್ದೇ ಕಷ್ಟ ಆಗಲಿ, ನನಗೆ ಕಾಮವೋ ಮೋಹವೋ ಇದು ಯಾವುದೂ ಬೇಕಿಲ್ಲ. ನನಗೆ ನನ್ನ ಎಲ್ಲ ಆಸೆಗಳನ್ನು ಧರ್ಮೇಚ ಅರ್ಥೇಚ ಕಾಮೇಚ ಅಂದರೆ ನನ್ನ ಧರ್ಮದಲ್ಲಿ, ನನ್ನ ಅರ್ಥದಲ್ಲಿ, ನನ್ನ ಕಾಮದಲ್ಲಿ ಭಾಗಿಯಾಗ್ಲಿಕ್ಕೆ ಒಬ್ಬ ಬಾಳ ಸಂಗಾತಿಯಿಂದ ದೇವರು ಕೊಟ್ಟಿರ್ತಾನಂತೆ. ಬಟ್ ಅವಳನ್ನು ನಾವು ದೇವತೆಯಾಗಿಯೂ ನೋಡಬೇಕು, ಹೆಂಡತಿಯಾಗಿಯೂ ನೋಡಬೇಕು. ಎಲ್ಲ ಅಂದರೆ ನಿನ್ನ ಅರ್ಧಾಂಗಿ ಅಂದರೆ ನಿನ್ನ ಎಲ್ಲದರಲ್ಲೂ ಅರ್ಧದಲ್ಲಿ ಅವಳು ಭಾಗಿಯಾಗ್ತಾಳೆ ಅಂತ. ನಿನ್ನ ಕಾಮವಾಗಿರ್ಬೋದು, ನಿನ್ನ ಹಣವಾಗಿರ್ಬೋದು, ನಿನ್ನ ಹೆಸರಾಗಿರ್ಬೋದು, ಎಲ್ಲದಕ್ಕೂ ಆಕೆಗೆ ಪಾಲಿದೆ. ಅವಳಲ್ಲಿ ನೀವು ಪ್ರೇಮವನ್ನು ಕಾಣಬೇಕೆ ಹೊರತು ಇಲ್ಲಿ ಯಾರೋ ಬಂದಾಗ ಇದು ಸರಿನೋ ತಪ್ಪೋ ಸರ್ ನಿಮ್ಮ ಮನಸ್ಸಾಕ್ಷಿ ಮುಟ್ಕೊಂಡು ಹೇಳಿ. ನಿಮಗೆ ಮೊದಲನೇ ಸಾರಿನೇ ಇಂಥ ಯಾವುದೋ ಕತೆ ಕೇಳಿದಾಗ ಹೌದಪ್ಪ ನಾನು ತುಂಬ ತಪ್ಪದಾರಿಲಿ ಹೋಗ್ತೀನಿ ಅಂತ ಅನಿಸಿಲ್ವ ಸರ್ ನಿಮಗೆ? ಬಟ್ ನಮ್ಮ ಒಳಗಿನ ಕೆಲವು ಬಯಕೆಗಳು ಏನು ಮಾಡ್ತವೆ, ಇಲ್ಲ ಕಣೋ ತುಂಬ ಜನ ಹಂಗೆ ಹೋಗ್ತಿದ್ದಾರೆ, ನೀನು ಹೋಗು ಏನಾಗಲ್ಲ ಅನ್ನುತ್ತಲ್ವ ತುಂಬ ಸಾರಿ. ಹೌದು, ನಂಗೆ ನಿಜವಾಗ್ಲೂ ನಾನು ಬೇರೆಯವ್ರ ನಾನು ಮಾದರಿ ಆಗಿದ್ದೆ. ಈಗ ನಾನ್ ಬಂದಿರೋದು ನಾನೇ ಕೆಟ್ಟದಾರಿಲಿ ನಂಗೆ ತಲೆ ಕೆಟ್ಟೋಗಿದೆ. ಅದೇ ಸರ್ ನಾನು ಹೇಳ್ತೀನಿ, ನಿಮ್ಮ ದೊಡ್ಡತನ ಸರ್ ಅದು. ಯಾಕಂದ್ರೆ ನಾನು ಕೆಟ್ಟದಾರಿಲಿ ಹೋಗ್ತೀನಿ ಅಂತ ನನ್ಗನ್ಸೋದು ಇದೆಯಲ್ಲ, ಅದು ಆತ್ಮ ಸಾಕ್ಷಾತ್ಕಾರಕ್ಕೆ ದಾರಿ ಅಂತೆ. ಈಗ ಯಾರೋ ಹೋಗದೆ ಹೇಳೋದಕ್ಕಿಂತ ನನಗೆ ಅನಿಸಿ ನಾನು ತಿದ್ದುಕೊಂಡ್ರೆ ಎಷ್ಟು ಅದ್ಭುತ ಅದು. ಯಾಕಂದ್ರೆ ನಾಳೆ ನೀನು ಹಿಂಗೆ ಹೋಗ್ತಾ ಇದೀಯ, ನೀನು ಅಂದ್ಕೊಳ್ತೀಯ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅನ್ನೋ ಥರ ನೀನು ಅಂದ್ಕೊಳ್ತೀಯ ಯಾರಿಗೂ ಗೊತ್ತಿಲ್ಲ ಅಂತ. ಬಟ್ ಯೋಚನೆ ಮಾಡಿ, ವಿಷಗಳನ್ನು ಅಥವಾ ಜೀರ್ಣವಾಗದ ಊಟವನ್ನು ಹೊಟ್ಟೆಯಲ್ಲಿ ತುಂಬ ಸಮಯ ಇಟ್ಕೊಳ್ಳೋಕ್ಕಾಗಲ್ಲ, ಅದು ಆಚೆ ಬರಲೇಬೇಕು. ಹಾಗೆ ಈ ಸಮಯದಲ್ಲಿ ನೀವು ಯಾಕಂದರೆ 29 ವರ್ಷದವರೆಗೂ ಒಂದು ಬದುಕನ್ನು ತುಂಬ ಯೋಗ್ಯವಾಗಿ ಗೌರವದಿಂದ ಕಾಪಾಡಿಕೊಂಡು ಬಂದಿದ್ದೀರಾ ಅಂದರೆ 29 ವರ್ಷದಲ್ಲಿ ಅನಿಸದ ಯಾವುದೋ ಒಂದು ಕಾಮ ಇಲ್ಲಿ ಅನಿಸ್ತಾ ಇದೆ ಅಂದರೆ ಇದು ಈ ಮಾಯೆ, ಈ ಪ್ರಕೃತಿ ಅಥವಾ ಇಲ್ಲಿನ ಯಾವುದೋ ಒಂದು ಆಕರ್ಷಣೆ ನಿನಗೆ ಮಾಡ್ತಾ ಇರೋ ಒಂದು ಸವಾಲು. ನೀನು ಇದನ್ನು ಗೆಲ್ಲಬೇಕಪ್ಪ.
ಯಾಕಂದರೆ ಪ್ರತಿಯೊಬ್ಬ ಸಾಧಕನಾಗಲಿ ಅಥವಾ ಯಶಸ್ವಿಯಾಗಿರೋ ಯಾವನೇ ಆಗಲಿ ಅವರೆಲ್ಲರಿಗೂ ಒಂದು ಹಂತದಲ್ಲಿ ಇಂಥ ಪರೀಕ್ಷೆಗಳು ಬಂದು ಸರ್. ಬಟ್ ಯಾರು ನನಗೋಸ್ಕರ ನನ್ನ ಹೆಂಡತಿ ಅಂತ ಒಬ್ಳು ಬರ್ತಾಳೆ, ಅವಳಲ್ಲೇ ಕಾಮ, ಅವಳಲ್ಲೇ ಧರ್ಮ, ಅವಳಲ್ಲೇ ಅರ್ಥ, ಎಲ್ಲವೂ ಅವಳೇ ಆಗಿ ನನಗಿರಬೇಕಾದ್ರೆ, ನನಗೆ ಅಂತ ಒಂದು ಹೆಂಡತಿ ಇರಬೇಕಾದ್ರೆ ನಾನು ಯಾಕೆ ಇನ್ನೊಬ್ಳ ಹತ್ರ ಹೋಗಬೇಕು ಅನ್ನೋದು ಒಂದು ಕನಿಷ್ಠ ಜ್ಞಾನ ಅಲ್ವಾ ಅದು? ನಿಮ್ಮ ಹೆಂಡತಿ ಇನ್ನೊಬ್ಬನ ಹತ್ರ ಹೋದ್ರು ಅಥವಾ ಇನ್ನೊಬ್ಳು ಯಾರೋ ನಿನ್ನ ಹತ್ರ ಬಂದರು ಅದು ಅಧರ್ಮವೇ ಅಲ್ವಾ? ಈಗ ನನ್ನ ಮನೆಯಲ್ಲಿರೋ ಹೆಣ್ಣು ಯಾವನಿಂದನೂ ಹೋಗಬಾರ್ದು, ನಾನು ಬೇಕಾದ್ರೆ ಯಾರಿಂದಲಾದರೂ ಹೋಗ್ತೀನಿ ಅಂದರೆ ಅದಕ್ಕೆ ಅರ್ಥ ಇದೆಯಾ? ಬೇಡ ಸರ್. ಇದು ಯಾವುದು ತುಂಬ ದಿನ ನಮ್ಮನ್ನು ನಿಮ್ಮ ಹತ್ರ ಹಣ ಎಷ್ಟಿದೆಯೋ, ಕೆಲಸ ಎಷ್ಟಿದೆಯೋ, ಸಂಬಳ ಎಷ್ಟು ಬರುತ್ತೋ ಗೊತ್ತಿಲ್ಲ ಸರ್. ಬಟ್ ಊರಿನ ಜನ ನಿಮ್ಮನ್ನು ಬಹಳ ಪ್ರೀತಿಯಿಂದ ಗಿರೀಶ ಊಟ ಮಾಡ್ದೇನಪ್ಪ, ಚೆನ್ನಾಗಿದೆಯೇನಪ್ಪ ಅಂದರೆ ಇದನ್ನು ಉಳಿಸ್ಕೊಂಡು ಹೋಗೋದೇ ಅಲ್ವ ಸರ್ ನಿಜವಾದ ಬದುಕು. ಬೆಳಿಗ್ಗೆ ಎದ್ದು ಜೇಬಲ್ಲಿ ಎಷ್ಟಿಟ್ಟಿದೆಯೋ ಹಣ ಅನ್ನೋದ್ರ ಮೇಲೆ ನಿನಗೆ ಗೌರವ ಕೊಡ್ತಾರೆ? ಇಲ್ಲ. ನಿಜವಾಗಲೂ ನಿಮ್ಮನ್ನು ಪ್ರೀತಿ ಮಾಡೋರು ನಿನ್ನ ಜೇಬಲ್ಲಿ ಎಷ್ಟಿದೆ ಹಣ ಅಂತ ಚೆಕ್ ಮಾಡಿಬಿಟ್ಟು ಗೌರವ ಕೊಡಲ್ಲ. ನೀನು ಹೇಗಿದ್ರು, ಯಾಕಂದರೆ ಹಿಂದೆಯಿಂದ ನೀವು ಹಂಗೆ ಬದುಕೊಂಡು ಬಂದಿರ್ತೀರ ಸರ್, ನಿಮ್ಮ ತಂದೆ ತಾಯಿ ಹಂಗೆ ಬದುಕೊಂಡು ಬಂದಿರ್ತಾರೆ. ಹಾಗಾಗಿ ಈ ರಾತ್ರಿನೇ ನೀವು ನಿರ್ಧಾರ ಮಾಡಿ. ಇದನ್ನು ಹೀಗೆ ಬೆಳಿಲಿಕ್ಕೆ ಬಿಟ್ಟರೆ ಆಕೆಗೆ ಹುಚ್ಚಿಡ್ದಂಗೆ ಆಕೆ ಏನೋ ತಪ್ಪು ನಿರ್ಧಾರ ತಗೊಂಡ್ರೆ ನಿನ್ನ ತಪ್ಪಿಲ್ಲದೆ ಇದ್ರೂ ನಿನ್ನ ತಲೆ ಬಗ್ಗಿಸ್ಬೇಕಾಗುತ್ತೆ. ಬಟ್ ಅದನ್ನು ಶುರುವಿನಲ್ಲೇ ಉಗುರಲ್ಲಿ ಚೂಟ್ ಹಾಕೋದಕ್ಕೆ ಸಾಧ್ಯ ಆದರೆ ಚೂಟ್ ಹಾಕ್ಬಿಡಿ. ಮಾಡ್ತೀನಿ ಖಂಡಿತ ಸರ್. ಇವತ್ತು ಅದಕ್ಕೆ ನಾನು ತುಂಬಾ ದಿನದಿಂದ ಹೇಳ್ಬೇಕು, ಮಾತಾಡ್ಬೇಕು ಅನ್ಕೊಂಡು ಟ್ರೈ ಮಾಡ್ತೀವಿ. ಇಲ್ಲ ಸರ್, ನಾನು ಹೇಳಿದ್ನಲ್ಲ ನಿಮ್ಮ ದೊಡ್ಡತನ ಸರ್. ಬಟ್ ಇವತ್ತು ಎಷ್ಟೋ ಜನಕ್ಕೆ ತಾನು ಮಾಡ್ತಿರೋ ತಪ್ಪು ಅಂತ ಗೊತ್ತಿದ್ದು ಕೂಡ ಅದು ಮುಂದೊಂದು ದಿವಸ ರಕ್ತಪಾತ ಆಗಿ ವಂಶಗಳು ಹಾಳಾಗೋವರೆಗೂ ಅವರ ಸುಖವೇ ಹೆಚ್ಚು ಅಂತ ಹೋಗಿ ಆಮೇಲೆ ಹಾಳಾಗ್ತಾರೆ, ಮಣ್ಣಾಗ್ತಾರೆ, ಅದು ಬೇರೆ. ಬಟ್ ಯಾರು ನಮಗೂ ಅನಿಸಿರುತ್ತೆ ಸರ್, ನಮಗೂ ಅನಿಸಿರುತ್ತೆ. ಬಟ್ ನಾವು ಅದನ್ನು ನಾವಿಲ್ಲಿ ಯಾಕೆ ಬಂದಿದ್ದೀವಿ ಆ್ಯಂಡ್ ನಿಜವಾಗ್ಲೂ ಬದುಕಲ್ಲಿ ನಮ್ಗೆ ಏನು ಬೇಕು ಆ್ಯಂಡ್ ನಿಜವಾದ ನೆಮ್ಮದಿ ಎಲ್ಲಿದೆ ಆ್ಯಂಡ್ ನಮ್ಮ ಇಂದ್ರಿಯಗಳನ್ನು ನಾವು ಕೆಲವೊಮ್ಮೆ ನಿಯಂತ್ರಣ ಮಾಡ್ಕೊಳ್ಳದೆ ಹೋದರೆ ನಾವು ಇಲ್ಲಿವರೆಗೂ ಬದುಕಿಕೊಂಡು ಬಂದಿರುವ ಈ ಸಭ್ಯ ಜೀವನ ಹಾಳಾಗ್ಲಿಕ್ಕೆ ಒಂದು ಕ್ಷಣ ಸಾಕು. ಈ ಕುಂಬಾರ ಮಡಿಕೆ ಮಾಡ್ಲಿಕ್ಕೆ ತುಂಬ ಸಮಯ ತಗೊಳ್ತಾನೆ, ಬಟ್ ಒಂದು ದೊಣ್ಣೆಗೆ ಒಂದು 5 ಸೆಕೆಂಡ್ ಸಾಕು. ನಿಮ್ಮ ಜೀವನ ಹಾಗೆ ಸರ್. ಈ 29 ವರ್ಷ ನೆನಪು ಮಾಡ್ಕೊಳ್ಳಿ, ಏನೆಲ್ಲ ಎದುರಿಸ್ಕೊಂಡು ಬಂದ್ರಿ. ಬಟ್ ಅದಕ್ಕೆ ಚಾಣಕ್ಯ ಹೇಳ್ತಾನೆ, ನಿಜವಾದ ಧರ್ಮ ಯಾವುದು ಅಂದರೆ ಹಣ ಮತ್ತು ಹೆಣ್ಣಿನ ವಿಚಾರದಲ್ಲಿ ನಿಧಾನವಾಗಿ ಯೋಚನೆ ಮಾಡಿ ನಡ್ಕೊಳ್ಳೋದೇ, ಯೋಗ್ಯ ದಾರಿಯಲ್ಲಿ ನಡ್ಕೊಳ್ಳೋದೇ ಧರ್ಮ ಅಂತೆ. ಹಣ ಮತ್ತು ಹೆಣ್ಣು ಇವೆರಡೇ ಕಾರಣಕ್ಕೆ ಸರ್ ಜಗತ್ತು ದೊಡ್ಡವರೆಲ್ಲ ಮಣ್ಣಾಗ್ಬಿಟ್ರು. ಅಂದರೆ ಇವೆರಡು ಕೆಟ್ಟವು ಅಂತ ಅಲ್ಲ, ಬಟ್ ಇವೆರಡು ಮನುಷ್ಯನಿಗೆ ಬೇಕು. ಆದರೆ ತನ್ನ ಪ್ರಾಮಾಣಿಕವಾಗಿ ದುಡಿದು ಸಂಪಾದಿಸಬೇಕು. ಅಂದರೆ ಪರಧನ ಪರಸ್ತ್ರೀ. ಈ ಪರ ಅಂದರೆ ಇನ್ನೊಬ್ಬರದಕ್ಕೆ ಆಸೆ ಪಟ್ಟಾಗ ಅವನು ತುಂಬ ದಿನ ಉಳಿಯೋಕ್ಕಾಗಲ್ಲ. ಹಾಗಾಗಿ ನಾನು ನಿಮಗೆ ಈ ರಾತ್ರಿ ನಿಮ್ಮ ತಲೆ ಮೇಲೆ ಬಹಳ ಪ್ರೀತಿಯಿಂದ ಕೈ ಇಟ್ಟು ಹೇಳ್ತಾ ಇದ್ದೀನಿ, ಈ ದಾರಿ ನಿಮಗೆ ಶ್ರೇಯಸ್ಸಲ್ಲ. ಈ ದಿನ ನೀವು ಯೋಚನೆ ಮಾಡಿ, ನಿನ್ನ ತಂದೆ, ನಿನ್ನ ತಾಯಿ ಆ್ಯಂಡ್ ನಿನ್ನದೇ ಆದ ಒಂದು ಸುಂದರ ಕುಟುಂಬ ಆ್ಯಂಡ್ ಇವಳು ಯಾಕಂದರೆ ಈಗ ನಾವು ಒಂದು ಕ್ಷಣ ಕೆಟ್ಟದ್ರಲ್ಲಿ ಭಾಗಿಯಾಗ್ಬೋದು, ಬಟ್ ಅವಳು ಅದನ್ನು ಪುರಾವೆಯಾಗಿ ಇಟ್ಕೊಂಡು ಯಾವಾಗ ನಮ್ಮ ಮನೆ ಮುಂದೆ ಬರ್ತಾಳೋ ಅಂದರೆ ಈ ಭಯದಲ್ಲೇ ಸಾಯ್ಬೇಕಾಗುತ್ತೆ ಒಂದಿನ. ಇವತ್ತು ದೊಡ್ಡ ರಾಜಕಾರಣಿಗಳು ಇಲ್ಲಿ ಬಂದು ಅಳ್ತಾರೆ ಸರ್. ಯಾಕಂದರೆ ಹಣವಿದ್ದಾಗ, ಅಧಿಕಾರವಿದ್ದಾಗ, ದೇಹಬಲವಿದ್ದಾಗ ಬಿಡು ನಾನು ಯಾರು ಬಂದರೂ ನೋಡ್ಕೊಳ್ತೀನಿ ಅಂತ ಹೋದರು. ಬಟ್ ಒಂದು ಕೆಟ್ಟದ್ರಲ್ಲಿ ಭಾಗಿಯಾದ ಮರುಕ್ಷಣವೇ ಅವ್ರಿಗೆ ವೈರಾಗ್ಯ ಬಂದ್ಬಿಡ್ತು. ಯಾಕೆ ಬೇಕಿದು ಅಂತ ಅವರು ಸತ್ತೇ ಹೋದರು. ಆ್ಯಂಡ್ ಇವತ್ತು ಎಷ್ಟೋ ಜನರು ದೊಡ್ಡವರು ಬದುಕಲು ನೋಡಿದ್ದೀರಾ. ಹಣ ಹೆಣ್ಣು ಇವೆರಡು ವಿಚಾರದಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆ ಇಡಬೇಕು. ಆ್ಯಂಡ್ ಐ ಹೋಪ್ ಈ ದಿನ ನೀವು ತೆಗೆದುಕೊಳ್ಳೋ ನಿರ್ಧಾರ ನಿಮಗೆ ಅನಿಸುತ್ತೆ, ಇದು ಒಂದು ಕ್ಷಣ ಏನೋ ಕಳ್ಕೊಂಡೆ ಅಂತ ನಿಮಗೆ ಅನಿಸ್ಬೋದು. ಅಯ್ಯೋ ಎಂಥ ಮಜಾ ಇರೋದು ಮೆಸೇಜ್ ಮಾಡ್ಕೊಂಡು ಚಾಟ್ ಮಾಡ್ಕೊಂಡಿದ್ದಿದ್ರೆ, ಬಟ್ ಆ ಚಾಟ್ಗಳೇ ನಿಮಗೆ ಮುಂದೆ ಶತ್ರುಗಳಾಗ್ತವೆ. ಹೌದು ಸರ್, ಖಂಡಿತ. ಈಗ ಈ ಕ್ಷಣ ನಿರ್ಧಾರ ಮಾಡ್ತೀನಿ, ಯಾಕೆ ಅಂದರೆ ಅಲ್ಲೇ ನಾನು ಕೆಲಸ ಮಾಡೋದು. ಇಲ್ಲ, ನಿಮ್ಮಿಂದ ಬರ್ತಾ ಇದೆ ಅಂದರೆ ನೀವಷ್ಟು ಪ್ರಬಲವಾಗಿ ಸಂಕಲ್ಪ ಮಾಡಿ ನೀವು ಒಂದು ಕ್ಷಣ ಸನ್ಯಾಸಿ ಥರ ಇದೇನಪ್ಪ ಏನೂ ಇಲ್ದಂಗೆ, ಯಾಕಪ್ಪ ಈ ಜೀವನ ಎಲ್ಲರೂ ಮಜಾ ಮಾಡ್ತಾವ್ರು, ನಾನು ಯಾಕೆ ಹಿಂಗಿದ್ದೀನಿ. ಇಲ್ಲ ಸರ್, ನಿಮ್ಮದೇ ಆದ ಹೆಣ್ಣು ಹೊನ್ನು ಮಣ್ಣು ನಿಮಗೆ ಅಂತ ಬರ್ತಾವೆ ಸರ್. ಸ್ವಲ್ಪ ಕಾಯಬೇಕು ಸರ್, ಅದು ಬರುತ್ತೆ. ಆಮೇಲೆ ನೀವು ಅನುಭವಿಸಿ, ಜೀವನ ಅನುಭವಿಸಿ, ಬೇಡ ಅಂತ ನಾನು ಹೇಳಲ್ಲ. ಬಟ್ ನಿಮ್ಮ ಪಾಲಿಗೆ ಯಾವುದನ್ನು ಬರುತ್ತೆ ಅದನ್ನು ಮಾತ್ರ ಅನುಭವಿಸಿ. ಪರರದ್ದಕ್ಕೆ ಆಸೆ ಪಟ್ಟರೆ ಪರಸ್ತ್ರೀ ಪರಧನ, ಇದರಿಂದ ಯಾರು ದೂರವಿರುತ್ತಾನೋ ಅವನೇ ಮಹಾತ್ಮ, ಇನ್ಯಾರೂ ಅಲ್ಲ. ಪರಸ್ತ್ರೀ ಪರಧನ ಇವುಗಳಿಂದ ದೂರ ಇದ್ದವನೇ ಸನ್ಯಾಸಿ.
ಈ ಕ್ಷಣ ನೀವು ನಿರ್ಧಾರ ಮಾಡಿ ಆ್ಯಂಡ್ ನಿಮ್ಮ ಬದುಕು ಒಳ್ಳೆಯದಾಗಲಿ. ನನಗೆ ನಂಬಿಕೆ ಇದೆ ಈ ಕಾರ್ಯಕ್ರಮದಲ್ಲಿ ಮಾತನಾಡಿರೋ ನಿಮ್ಮ ಕತೆ ನಿಮ್ಮಂತೆ ಚಿಕ್ಕದಾದ ಆಲೋಚನೆ ಬಂದಿರೋ ತುಂಬ ಜನಕ್ಕೊಂದು ಪಾಠ ಆಗುತ್ತೆ ಅಂತ. ಯಾಕಂದರೆ ನೀವು ಬಾಯ್ಬಿಟ್ಟು ಹೇಳ್ಕೊಳೋ ಮೂಲಕ ಬೇಡ ಕಣ್ರಪ್ಪ ಅಂತ ನೀವು ಜನಕ್ಕೆ ಪಾಠ ಹೇಳಿದ್ದೀರಾ ಸರ್. ಹೌದು. ಆ್ಯಂಡ್ ಈ ಕಾರ್ಯಕ್ರಮದ ಮೂಲಕ ಬಹುಶಃ ನಿಮ್ಮ ಕಥೆಯನ್ನು ಹಂಚಿಕೊಳ್ಳೋ ಮೂಲಕ ಅವರೆಲ್ಲರಿಗೂ ಮಾದರಿ ಆಗಿದ್ದೀರಾ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮುಂದೆ ಯಾವತ್ತೂ ಒಂದು ದಿವಸ ಇದೇ ಕಾರ್ಯಕ್ರಮ ಕರೆ ಮಾಡಿ ಆ್ಯಂಡ್ ಅವತ್ತು ಅಂಥದ್ದೊಂದು ಆಲೋಚನೆಯಿಂದ ತಪ್ಪಿಸಿಕೊಂಡಿದ್ದಕ್ಕೆ ಇವತ್ತು ನನ್ನ ಬದುಕು ಬಂಗಾರವಾಗಿದೆ ಸರ್. ಸ್ವಲ್ಪ ಹಣ ಕಡಿಮೆ ಇರ್ಬೋದು, ಶ್ರೀಮಂತಿಕೆ ಕಡಿಮೆ ಇರ್ಬೋದು, ಬಟ್ ನೆಮ್ಮದಿಗೆ ಏನು ಕೊರತೆ ಇಲ್ಲ ಸರ್ ಅಂತ ನೀವೇ ಹೇಳ್ತೀರಾ. ಹೌದು, ಖಂಡಿತ ನಿಜ ಹೇಳ್ತೀನಿ ಸರ್. ಅದು ಆ ದಿನ ಬರುತ್ತೆ, ಅದನ್ನ ಪ್ರೂವ್ ಮಾಡ್ತೀನಿ ನಿಜವಾಗ್ಲೂ. ನಾನು ತುಂಬ ಮನಸ್ಸಿನಿಂದ ಹಾರೈಸ್ತೀನಿ ನಿಮ್ಮ ಬದುಕು ಚೆನ್ನಾಗಿರಲಿ, ನಿಮ್ಮ ವೃತ್ತಿಯಲ್ಲಿ ಏಳಿಗೆ ಕಾಣಿ ಆ್ಯಂಡ್ ನಿಮ್ಮ ಬಹಳ ನಾನು 2 ವರ್ಷ ಇದೆ ನಮ್ಮ ತಂದೆ ತೀರ್ಕೊಂಡು ಎಲ್ಲ ನಮ್ಮ ತಾಯಿನೇ ನೋಡ್ಕೊಂಡಿರೋದು. ನನ್ನ ವೃತ್ತಿಲಿ ನಂಗೊಂದು ಒಳ್ಳೆ ರೆಸ್ಪೆಕ್ಟ್ ಇದೆ, ಗೌರವ ಇದೆ ನಿಜವಾಗ್ಲು. ಅದನ್ನ ನಾನು ಕಾಪಾಡ್ಕೊಳ್ತೀನಿ. ನಿಜವಾಗ್ಲೂ ನಾವು ಹೋದ್ರೆ ಎಲ್ಲರೂ ಸಿಕ್ಕರು ಎಲ್ಲ ಹೆಂಗ್ ಮಾತಾಡ್ತಾರೋ ಹಂಗೆ ಇರೋಕ್ ಪ್ರಯತ್ನ ಪಡ್ತೀನಿ. ಬಹುಶಃ ನಿಮಗೆ ಬಂದಿರೋ ಗೌರವ ಅಥವಾ ನಿಮಗೆ ಸಿಕ್ಕಿರೋ ಚಿಕ್ಕ ಪುಟ್ಟ ಯಶಸ್ಸು ಇದು ಯೋಗ ಅಂತ ಕರೆಯೋಣ ಸರ್, ನಿಮ್ಮ ಪ್ರಯತ್ನ ಅಂತ. ಬಟ್ ಅದನ್ನು ಉಳಿಸ್ಕೊಳ್ಳೋಕೊಂದು ಯೋಗ್ಯತೆ ಬೇಕು. ಆ ಯೋಗ್ಯತೆ ತುಂಬ ಜನಕ್ಕೆ ಇರುತ್ತಂತೆ, ಬಟ್ ಇಂಥ ಆಕರ್ಷಣೆಗಳಿಗೆ ಬಲಿಯಾಗಿ ನಾನು ಯೋಗ್ಯನಲ್ಲ ಅಯೋಗ್ಯ ಅಂತ ತೋರಿಸ್ಕೊಂಡ್ಬಿಡ್ತಾರೆ ಅವರು. ಆಕರ್ಷಣೆಗಳಿಂದ ದೂರ ಇರಿ ಆ್ಯಂಡ್ ಒಳ್ಳೆಯದಾಗಲಿ. ಚೆನ್ನಾಗಿ ಊಟ ಮಾಡಿ, ಆರೋಗ್ಯ ನೋಡ್ಕೊಳ್ಳಿ, ನಗನಗ್ತಾ ಇರಿ, ಮಾಡೋ ಕೆಲಸವನ್ನೇ ಅದ್ಭುತವಾಗಿ ಮಾಡಿ ಆ್ಯಂಡ್ ಜೊತೆ ಇರೋರನ್ನು ಪ್ರೀತಿಯಿಂದ ನೋಡ್ಕೊಳ್ಳಿ. ಆ್ಯಂಡ್ ಹೋಗಬೇಕಾದ್ರೆ ನಿಮ್ಮ ಹಿಂದೆ 1,000 ಜನ ನಡ್ಕೊಂಡು ಬರಬೇಕಾದ್ರೆ ಅದು ನಿಮ್ಮ ಸಾರ್ಥಕ ಸಾವು. ಒಂದು ಕ್ಷಣದ ಇಂದ್ರಿಯ ಸುಖಕ್ಕೆ ಮಂಚ ಏರಿ ಅಲ್ಲಿ ಹೆಣವಾಗೋದಕ್ಕಿಂತ ನನ್ನ ಪಾಲಿಗೆ ಬಂದದ್ದನ್ನು ಸ್ಪಷ್ಟವಾಗಿ ಅನುಭವಿಸೋಣ, ಆದರೆ ಇನ್ನೊಬ್ಬರದಕ್ಕೆ ಆಸೆ ಪಡದೇ ಇರೋಣ. ಇಡೀ ನೆಮ್ಮದಿಯ ಬದುಕಿಗೆ ಸರಳ ಸೂತ್ರ. ಶುಭವಾಗಲಿ. ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕಡೆದಾಗ ಏನಾದರೂ ಹೇಳ್ತೀರಾ ಸರ್? ನಿಮ್ಮ ಬಗ್ಗೆ ನಾನು 2 ಮಾತೇ ಇಲ್ಲ. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಿರೋ ಕಾರ್ಯಕ್ರಮ. ನಿಮ್ಮ ಏನ್ ಸ್ಪೀಚ್ ಮಾಡ್ತಿರೋದು ಕೇಳಕ್ಕೆ ಒಂದು ಇದು ಏನೇ ಕಷ್ಟ ಇದು. ನಾನು ಸುಮಾರು ಕೇಳಿದ್ದೀನಿ ಸ್ಟೋರೀಸ್, ನೀವು ಹೇಳ್ತಿರಲ್ಲ ಅದು ತುಂಬಾ ಅದ್ಭುತ. ಈಗ ನಾನು ದೇವ್ರ ಮುಂದೆ ನಿಂತ ಹೇಳ್ತಾ ಇದ್ದೀನಿ, ಎದುರುಗಡೆ ದೇವರಿದೆ, ಆರ್ಚ್ ಅದ್ ಮುಂದೆ ನಿಲ್ಸಿ ಹೇಳ್ತಾ ಇದ್ದೀನಿ. ಈಗ ನಿಮ್ ಮಾತಿಂದ ನಾನು ಹೇಳಿಕೆ ಮಾಡ್ತೀನಿ, ಹೇಳಿಕೆ ತರ್ತೇನೆ. ಈಗ ನಾನು ಆ ತರ ಯೋಚನೆ ಮಾಡಲ್ಲ. ನನ್ನ ಮಾತಿಗೆ ನೀವು ಒಂದು ಸಾರ್ಥಕತೆ ಕೊಟ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಮಾತಿಗೆ ನಾನು ಹಂಗೆ ಒಂಥರ ಮೈಂಡು ಅಪ್ಸೆಟ್ ಮತ್ತೆ ಕಣ್ ಕಾಂತಿ ಅಂದನ ಆಗ್ಬಿಟ್ಟಿದೆ. ಭಗವಂತ ಈ ರಾತ್ರಿ ನಮ್ಮನ್ನು ನಿಮ್ಮ ಹತ್ರ ಕಳಿಸಿದ್ದಾನೆ. ಆ್ಯಂಡ್ ನಿಮ್ಗೆ ಒಳ್ಳೆಯದಾಗಲಿ. ಆ್ಯಂಡ್ ಬಹಳ ಗೌರವದಿಂದ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶುಭವಾಗಲಿ. ನೋಡಿ, ನಾನು ಈ ಮಧ್ಯೆ ಇವ್ರಿಗೊಂದು ಮಾತು ಹೇಳಿದೆ. ನಮ್ಮ ತಪ್ಪನ್ನು ನಾವೇ ಕಂಡುಕೊಂಡು ತಿದ್ದಿಕೊಳ್ಳುವುದರಲ್ಲಿ ನಿಜವಾಗಲೂ ಒಂದು ಶ್ರೇಷ್ಠ ಜೀವನ ಕಟ್ಟಿಕೊಳ್ಳೋದಕ್ಕೆ ಸಾಧ್ಯತೆಯ ದಾರಿಗಳು ನಮಗೆ ಗೋಚರ ಆಗುತ್ತವೆ. ನೋಡಿ, ನೀವು ಯೋಚನೆ ಮಾಡಿ, ಬಹುತೇಕ ಸಾರಿ ನಮ್ಗೆ ಅವಮಾನ ಅಥವಾ ನಮಗೆ ಇರಿಟೇಷನ್ ಅಥವಾ ನಮಗೆ ಯಾಕೋ ಹೊಂದಿಕೆ ಆಗದ ಪರಿಸ್ಥಿತಿಗಳು ತುಂಬ ಸಾರಿ ಯಾಕೆ ರೂಪುಗೊಳ್ಳುತ್ತವೆ ಅಂದರೆ, ನಮ್ಮ ತಪ್ಪನ್ನು ಯಾರೋ ಬಿಡಿಸಿ ಹೇಳಿದ್ದಕ್ಕೆ ನಮ್ಮ ಬದುಕಲ್ಲಿ ಎಷ್ಟು ಜನ ಶತ್ರುಗಳಾಗ್ಬಿಟ್ರು. ಹೌದೌದು, ಅವನು ಹೇಳಿದ್ದು ಸರಿಯೇ ಇದೆ, ನನ್ನ ತಪ್ಪನ್ನು ಅವನು ಬಿಡಿಸಿ ಹೇಳ್ದ ಅಂತ. ಅಂದರೆ ಹೆಂಗೆ ಒಪ್ಕೊಳ್ಳಿಕ್ಕಾಗ್ತಾ ಇಲ್ಲ. ಇಲ್ಲಿ ನಮ್ಮ ಅಹಂಕಾರ ಅಡ್ಡ ಬರ್ತಾ ಇದೆ. ಆ್ಯಂಡ್ ನಾನು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಅಂತ ಯಾರೋ ಹೇಳಿದಾಗ, ಹೌದಪ್ಪ ಅವನು ಹೇಳ್ತಿರೋದು ಸರಿ ಅಂತ ಅಂದುಕೊಳ್ಳಿಕ್ಕೆ ಎಷ್ಟು ಜನಕ್ಕೆ ಸಾಧ್ಯ? ಬಟ್ ಇವತ್ತೇನು ನಾನು ಮಾಡ್ತಿರೋದೇ ಕೆಟ್ಟ ಕೆಲಸ ಅನ್ನೋದಾದರೆ ಅದನ್ನು ಹೇಳ್ತಾ ಇದ್ದಾರೆ, ಕೇಳೋಣ. ಅಟ್ಲೀಸ್ಟ್ ಯಾರೋ ಹೇಳೋಕ್ಕಿಂತ ಮುಂಚೆನೇ ನಮಗೆ ನಾವು ಅದನ್ನು ಕಂಡುಕೊಂಡು ತಿದ್ದುಕೊಳ್ಳೋ ಮನಸ್ಥಿತಿ ಯಾರಿಗಿರುತ್ತೆ, ಖಂಡಿತ ಅವರು ಬದುಕಲ್ಲಿ ಗೆಲ್ತಾರೆ. ಆ್ಯಂಡ್ ಒಳ್ಳೆಯದಾಗಲಿ ಸರ್. ನಿಮ್ಮ ತಪ್ಪನ್ನು ನೀವು ಅರಿತುಕೊಂಡು ತಿದ್ದುಕೊಳ್ಳೋ ಮನಸ್ಸು ಮಾಡಿದ್ರಲ್ಲ, ಅದು ನಿಮ್ಮ ದೊಡ್ಡತನ. ಶುಭವಾಗಲಿ.